ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೀಗ ಬಂದ ಸುದ್ದಿ. ಖ್ಯಾತ ಬಿಸಿನೆಸ್ ಟೈಕೂನ್ ಆರ್ಯವರ್ಧನ್ ಅವರ ಪುನರ್ಜನ್ಮ. ವರ್ಧನ್ ಸಾಮ್ರಾಜ್ಯದ ದೊರೆ ಕಣ್ಮರೆಯಾದ ಹಿನ್ನೆಲೆಯಲ್ಲಿ ಅವರ ಕಾರ್ಮಿಕರು ಮನೆಯವರು ಆ ಶೋಕದಿಂದ ಇನ್ನು ಹೊರಗೆ ಬಂದಿಲ್ಲ. ಅಷ್ಟೊತ್ತಿಗಾಗಲೇ ಒಂದು ಅಚ್ಚರಿಯಾದ ಸಂಗತಿಯೊಂದು ಹೊರಬಿದ್ದಿದೆ. ಅವರ ಸಾವು ನಿಜವಾದ ಸಾವೇ ಅಲ್ಲ, ಆರ್ಯವರ್ಧನ್ ಅವರು ಸತ್ತೇ ಇಲ್ಲ ಅನ್ನೋ ವಿಚಾರ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಆಗಿದ್ದೆಲ್ಲ ಏನು? ಇದರ ಹಿಂದಿರುವ ಮರ್ಮ ಏನು? ಆರ್ಯವರ್ಧನ್ ಅವರ ಸಾವು ಸಾವೇ ಅಲ್ಲ, ಅವರ ಅಂತ್ಯಕ್ರಿಯೆಯೇ ಅಲ್ಲ. ಅವರಿಗೆ ಆಕ್ಸಿಡೆಂಟ್ ಆದಾಗ ಅವರನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿತ್ತು ಎಂದು ಶಾರದಾ ದೇವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆರ್ಯವರ್ಧನ್ ಅವರು ಇಷ್ಟು ದಿನ ತೆರೆಮರೆಯಲ್ಲಿದ್ದು ಈಗ ಬೆಳಕಿಗೆ ಬಂದಿದ್ದಾರೆ. ಅವರನ್ನ ಅವರ ಫ್ಯಾಮಿಲಿ ಮೆಂಬರ್ಸ್, ಆಫೀಸ್ ಸ್ಟಾಫ್ ಭರ್ಜರಿಯಾಗಿ ಸ್ವಾಗತವನ್ನ ಕೋರ್ತಿದ್ದಾರೆ. ನಿಮಗೆಲ್ಲ ಹೊಸ ಆರ್ಯವರ್ಧನ್ ಅವರ ನೋಡೋ ಕಾತರ ಇದೆ ಅಂತ ಗೊತ್ತಿದೆ ವೀಕ್ಷಕರೇ. ಬನ್ನಿ ಹಾಗಾದ್ರೆ ಹೊಸ ಅವತಾರದ ಆರ್ಯವರ್ಧನ್ ಅವರನ್ನ ನೋಡ್ಕೊಂಬರೋಣ. ಆರಾಧನವರ ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಜ್ಯೂಸ್ ಕುಡಿ. ಜ್ಯೂಸ್ ತಗೊಳ್ಳಿ. ನನಗೆ ಬೇಡ. ಸ್ವಲ್ಪ ನನಗೆ ಬೇಡ ಅಂತ ಹೇಳ್ದೆ. ಆರಾಧನಾ, ಈಗ ಹೇಗಿದ್ಯಮ್ಮ? ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದು ಕೇಳ್ತಿದ್ದೀರಾ ಅಮ್ಮ? ಆರಾಧನವ್ರೆ, ಪ್ಲೀಸ್. ಈಗಷ್ಟೇ ಎಚ್ಚರ ಆಗಿದ್ಯಾ? ಸ್ವಲ್ಪ ಸುಧಾರಿಸ್ಕೊಮ್ಮ, ಆಮೇಲೆ ಎಲ್ಲ ಮಾತಾಡೋಣ. ನಾನು ಈಗ್ಲೂ ಮಾತಾಡ್ಲಿಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ. ಏನೋ ತೊಂದ್ರೆ ಇದೆ ಅಂತ ನಮ್ಮನ್ನ ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಂಡು ನೀವ್ ಹೀಗ್ ಮಾಡೋದ್ ಸರಿನಾ? ನಿಮಗೇನೋ ಹೆಲ್ಪ್ ಆಗ್ಲಿ ಅಂತ ನಾವ್ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನೀವ್ ಹಾಗೆ ಯಾಕೆ ಹೇಳಿದ್ರಿ ಎಲ್ಲರ ಮುಂದೆ? ಮೊದಲೇ ವಿಶು ಇಸ್ ಕನ್ಫ್ಯೂಸ್ಡ್. ಆರಾಧನವ್ರೆ, ಆಯಾಸ ಮಾಡ್ಕೋಬೇಡಿ ಪ್ಲೀಸ್. ನೀವು ರಿಲ್ಯಾಕ್ಸ್ ಆಗಿ. ನಾನು ಹೇಗ್ ರಿಲ್ಯಾಕ್ಸ್ ಆಗಿರ್ಲಿ ವಿಶು? ನೀನು ನನ್ ಗಂಡ ಅಲ್ಲ ಅಂತ ಹೇಳ್ತಿದ್ದಾರೆ. ಓಹ್, ನಿನಗೂ ಅದೇ ಬೇಕಾಗಿರೋದು ಅಲ್ವಾ? ನೀವು ಇದನ್ನ ಒಪ್ಪದೇ ಇರೋವರೆಗೂ ನಿಮ್ಗೆ ಇನ್ನೂ ಜಾಸ್ತಿ ಹರ್ಟ್ ಆಗುತ್ತೆ ಹೊರತು ಇದು ಸರಿ ಹೋಗಲ್ಲ. ಇದನ್ನೇ ನಾನು ನಿಮಗೆ ಇಷ್ಟು ದಿನದಿಂದ ಹೇಳೋದಕ್ಕೆ ಟ್ರೈ ಮಾಡಿದೆ. ನೀವು ನನ್ನ ಮಾತನ್ನು ಒಪ್ಪಲಿಲ್ಲ. ನಿಮ್ಮನ್ನು ಒಪ್ಸೋದಕ್ಕೆ ನನ್ನ ಹತ್ರ ಬೇರೆ ಯಾವುದು ಸರಿಯಾದ ಆಧಾರ ಇಲ್ಲದೆ ನಾನು ಸೋತು ಹೋಗಿದ್ದೆ. ಆದರೆ ಇವತ್ತು ಅಮ್ಮ ನನಗೆ ಮರುಜನ್ಮ ಕೊಟ್ಟು. ಇಲ್ಲದೆ ಇದ್ರೆ ನಾನು ನಿಜವಾಗ್ಲೂ ಯಾರು ಅಂತ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ನಾನು ಏನೇ ಹೇಳಿದ್ರು ನೀವು ಯಾರು ನಂಬ್ತಾನೂ ಇರಲಿಲ್ಲ. ವೇಟ್, ನೀವು ಯಾರು ಅಂತ ನಂಬೋದು ಬಿಡೋದು ಆಮೇಲೆ, ನೀವೇ ಬ್ರೋ ಇಲ್ಲ ಅಂತ ಹೇಳೋದಿಕ್ಕೆ ಅಥವಾ ಪ್ರೂವ್ ಮಾಡೋದಿಕ್ಕೆ ನಿಮ್ಗೆ ಯಾವುದು ಹಳೆ ನೆನ್ಪುಗಳೇ ಬರ್ತಿಲ್ವಾ? ಪ್ಲೀಸ್ ಸ್ಟಾಪ್ ದಿಸ್. ಈ ವಿಷಯದಿಂದ ದೂರ ಹೋದವ್ರನ್ನ ಮತ್ತೆ ಕರೆದು ತಂದು ಇಲ್ಲಿಗೆ ಕೂರ್ಸಿದ್ದೀರಾ. ನನಗೆ ನನ್ನ ಗಂಡಂಗೆ ಮೋಸ ಮಾಡ್ತಿದ್ದೀರಾ. ಆರಾಧನಾ ಅವರೇ, ನಿಮಗೆ ಮೋಸ ಮಾಡಬೇಕು ಅಂತ ಯಾರೂ ಹೀಗೆ ಮಾಡ್ತಿಲ್ಲ. ಮತ್ತಿದಕ್ಕೆಲ್ಲ ಏನ್ ಅರ್ಥ? ಮನೆ ಒಳಗೆ ಸಮಸ್ಯೆ ಇದ್ದಷ್ಟು ದಿನ ಹೇಗೋ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಈಗ ಎಲ್ಲರ ಮುಂದೆ ಹೇಳಿದ್ದೀರಾ. ಮುಂದೆ ನಾನು ವಿಶು ಒಟ್ಟಿಗೆ ಬದುಕ್ದಿರೋ ಹಾಗೆ ಮಾಡಿದ್ದೀರಾ ನೀವೆಲ್ಲ. ಆರಾಧನಾ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ. ದಯವಿಟ್ಟು ಯಾರು ಏನು ಹೇಳ್ಬೇಕಾಗಿಲ್ಲ. ಬನ್ನಿ ನನ್ನ ಜೊತೆ. ಬಿಡಿ, ನಾನು ಎಲ್ಲಿಗೂ ಬರೋದಿಲ್ಲ. ಬನ್ನಿ ನನ್ನ ಜೊತೆ, ಹೇಳ್ತೀನಿ.
ಸುಬ್ಬು, ನನ್ ಮಗಳ ಬದುಕಲ್ಲಿ ಏನಾಗ್ತಿದೆ? ಅವಳನ್ನ ನೋಡಿದ್ರೆ ನಿಮ್ಗೆ ಯಾರಿಗೂ ಪಾಪ ಅನ್ಸಲ್ವಾ? ಯಾಕೆ ಹಾಗಂತೀಯ? ಮತ್ತೆ ಸಂಜು ಅವರು ನಿಮ್ಮ ಅಳಿಯಂದ್ರು ಅಂದಾಗ ನೀವ್ ಒಂದ್ ಮಾತು ಆಡ್ಲಿಲ್ಲ. ನಾನೇನಾರು ಮಾತಾಡಿದ್ರೆ ಅದಕ್ಕೂ ಬೈತ್ಯ. ಆ ದೇವ್ರು ನನ್ ಮಗಳ ಹಣೆಯಲ್ಲಿ ನೆಮ್ಮದಿ ಅನ್ನೋದನ್ನೇ ಬರ್ದಿಲ್ಲ ಅನ್ಸುತ್ತೆ. ಹಾಗೆ ಮಾತಾಡ್ಬೇಡ್ವೆ. ಶಾರದಮ್ಮ ನಮ್ಮ ಅನ್ನನ ನಮ್ಗಿಂತ ಚೆನ್ನಾಗಿ ನೋಡ್ಕೋತಾರೆ. ಅವರೇ ಅಷ್ಟು ಜನದ ಮುಂದೆ ಸಂಜುನ ಇವರೇ ಆರ್ಯ ಸರ್ ಅಂತ ಅಂದ್ರು ಅಂದ್ಮೇಲೆ ಯೋಚನೆ ಮಾಡು. ಹಾದ್ಮೇಲೆ ಸತ್ಯ ಇದ್ದೇ ಇರುತ್ತಲ್ವಾ? ಸತ್ಯನೇ ಆದ್ರೂ ನಂಬಕ್ ಆಗದೆ ಇರುವಂತ ಸತ್ಯ. ಅಲ್ಲಿ ನಡೆದಿದ್ ಒಂದು ನನ್ಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಒಂದ್ ಸಮಾಧಾನ ಅಂದ್ರೆ ಇದು ನಿಜನೇ. ಆದ್ರೆ ಅನು ಹೊಟ್ಟೆಲಿರೋ ಮಗು ಅನಾಥ ಅಲ್ಲ ಸುಬ್ಬು, ಅನಾಥ ಅಲ್ಲ. ಹೌದು ಕಣೆ, ಖಂಡಿತ ಅಲ್ಲ. ಸುಬ್ಬು ಬಾ, ಈಗ್ಲೇ ವಾಪಸ್ ಹೋಗಿ ನಮ್ ಸಂಜು ಸರ್ನ ಅಲ್ಲ ನಮ್ಮ ಆರ್ಯ ಸರ್ನ ಮಾತಾಡ್ಸ್ಕೊಂಡ್ ಬರೋಣ. ಬಾ ಸುಬ್ಬು. ಮತ್ತೆ ಆತರ ಪಡ್ತೀಯಲ್ಲೇ? ಈಗ ಸಂಜು ಸರ್ ಹತ್ರ ಹೋದ್ರೆ ಆರಾಧನಾ ಇರಲ್ವೇನೆ? ಸಂಜು ಅಲ್ಲ, ಆರ್ಯ ಸರ್ ಅವರು. ಅನು ಗಂಡ ಅಂತ ಗೊತ್ತಾದ್ಮೇಲೆ ಇವಳಾಗ ಸುಮ್ನೆ ಇರ್ಬೇಕು? ಆ ಹುಡುಗಿ ದೃಷ್ಟಿಯಿಂದ ಇದನ್ನೆಲ್ಲ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೆ. ಸುಬ್ಬು, ನನಗೊಂದು ಸರಿಯಾಗಿ ಅರ್ಥ ಆಗ್ತಿಲ್ಲ. ಹೀಗಾಗೋದಕ್ಕೆ ನಿಜವಾಗ್ಲೂ ಸಾಧ್ಯ ಇದೆಯಾ? ಸುಬ್ಬು ಬಾ, ಈಗ್ಲೇ ಅನು ಮನೆಗೆ ಹೋಗೋಣ. ಅವಳಂತೂ ಬಾಯಿ ಬಿಟ್ಟು ಏನು ಹೇಳೋದಿಲ್ಲ, ನಾವೇ ಕೇಳೋಣ. ಬಾ ಸುಬ್ಬು. ಈಗ ನಾವಲ್ಲಿ ಹೋಗೋದು ಸರಿಯಲ್ಲ ಕಣೆ. ಅಲ್ಲೇನೋ ತುಂಬಾ ಗೊಂದಲ ಇದೆ. ನಾವು ಹೋದ್ರೆ ಅವ್ರಿಗೆ ಮುಜುಗರ ಆಗ್ಬಹುದು. ಈಗ ನಾವು ನಮ್ಮ ಮನೆಗೆ ಹೋಗೋದು ಒಳ್ಳೇದು ಪುಷ್ಪ. ಏನೇ ಆದ್ರೂ ನಿಧಾನಕ್ಕೆ ನಮಗದೆಲ್ಲ ತಿಳಿಯುತ್ತೆ. ತೀರಾ ಯೋಚನೆ ಮಾಡಬೇಡ ಕಣೆ. ಇಲ್ಲಿವರೆಗೂ ಏನಾಗ್ಬೇಕು ಅದೇ ಆಗಿದೆ. ಮುಂದಕ್ಕೂ ಒಳ್ಳೇದಾಗುತ್ತೆ ಅಂತ ಅನ್ಕೋಣ. ಆದ್ರೆ ಸುಬ್ಬು, ಆರಾಧನವರು ಆರ್ಯ ಸರ್ನೇ ನನ್ ಗಂಡ ಅಂತ ಪಟ್ಟಿಡ್ದು ಕುತ್ಕೋಬಿಟ್ರೆ ಏನ್ ಮಾಡೋದು? ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತಾ ಇದ್ದೀರಾ? ಏನೇ ಮಾತಾಡಿದ್ರು ಅಲ್ಲೇ ಮಾತಾಡ್ಬೋದಿತ್ತಲ್ಲ. ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಅಲ್ಲಿ ಮಾತಾಡಿದ್ರೆ ಎಲ್ಲರೂ ಅವ್ರದೇ ಆದಂಥ ಒಪಿನಿಯನ್ಗಳನ್ನು ಹೇಳ್ತಾರೆ. ಸದ್ಯ ಅದಾದ್ರೂ ಅರ್ಥ ಆಯ್ತಲ್ಲ ನಿಮ್ಗೆ. ಆದ್ರೆ ಗುಟ್ಟಾಗಿ ಮಾತಾಡೋದನ್ನೆಲ್ಲ ಎಲ್ಲರ ಮುಂದೆ ಮಾತಾಡಿ ಈಗ ಎಲ್ಲರ ಮುಂದೆ ಮಾತಾಡೋದನ್ನ ಗುಟ್ಟಾಗಿ ಮಾತಾಡ್ಬೇಕು ಅಂತಿದ್ದೀರಾ? ಚೆನ್ನಾಗಿದೆ ನಿಮ್ ಬರ್ಸೆ. ನನ್ನ ಮಾತನ್ನ ಕೇಳಿ ಆರಾಧನಾ ಅವ್ರೆ, ಇಂಥ ವಿಷಯಗಳನ್ನೆಲ್ಲ ನಾನು ನಿಮ್ಮ ಹತ್ರ ಗುಟ್ಟಾಗೆ ಮಾತಾಡಬೇಕು. ಗುಟ್ಟಾಗ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಎಲ್ಲರ ಮುಂದೆ ನನ್ನ ಗಂಡನೇ ಆರ್ಯವರ್ಧನ್ ಅಂತ ಹೇಳಾಯ್ತಲ್ಲ, ಇನ್ಯಾವ ಗುಟ್ಟು ಬಗ್ಗೆ ಮಾತಾಡ್ತಿದ್ದೀರಾ? ಈಗ ನಾನು ಮೀಡಿಯಾದವ್ರ ಮುಂದೆ ಹೋಗಿ ಕುತ್ಕೊಂಡು ವಿಶುನೇ ನನ್ನ ಗಂಡ ಅಂತ ವಾದ ಮಾಡಬೇಕು. ಯು ಯೂಸ್ ದಿಸ್ ಫಾರ್ ಯೋರ್ ಪರ್ಪಸ್. ನಿಮಗೆ ಬೇಜಾರಾಗಿದೆ ಅನ್ನೋದು ನನಗೆ ಗೊತ್ತು. ನಿಮಗೆ ಸಮಾಧಾನ ಆಗೋವರೆಗೂ ನೀವು ಮಾತಾಡಿ, ನಾನು ಕೇಳಿಸ್ಕೋತೀನಿ. ನಾ ಆಮೇಲೆ ಮಾತಾಡ್ತೀನಿ. ಇನ್ನು ಮಾತಾಡಕ್ ಏನಿದೆ ವಿಶುಗೆ ಮೊದಲೇ ನಾನು ಬೇಕಾಗಿರಲಿಲ್ಲ, ಈಗ ಅವನು ಖುಷಿಯಾಗಿರುತ್ತೆ. ನಿಮ್ಮನ್ನ ಅವರು ಎಲ್ಲೂ ಬಿಟ್ಟು ಹೋಗಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ. ಆರ್ಯ ಸರ್, ನೀವು ನಮ್ಮ ಸುತ್ತಾನೆ ಇದ್ದೀರಾ ಅಂತ ಯಾವಾಗಲೂ ಅನ್ನಿಸ್ತಿತ್ತು. ಆದರೆ ಇಷ್ಟು ಹತ್ರ ಅಂತ ಗೊತ್ತಿರಲಿಲ್ಲ ಸರ್. ಚೇಂಜ್ ನೀವು ಬದುಕಿದ್ದೀರಾ ಅಂತ ಹೇಳಿದಾಗ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ನಮ್ಮ ಜೊತೆ ನೀವಿದ್ರು ನಾನು ಯಾಕೆ ನಿಮ್ಮನ್ನು ಕಂಡು ಹಿಡಿಯೋಕ್ಕಾಗಲಿಲ್ಲ? ಆದರೂ ಒಂದೊಂದ್ಸಾರಿ ಇದೆಲ್ಲ ನಿಜನಾ ಅಂತ ಅನುಮಾನನೂ ಬರ್ತಿದೆ. ಇಸ್ ಇಟ್ ರಿಯಲಿ ಟ್ರೂ? ನೀವು ಬದುಕಿದ್ದೀರಾ ಸರ್? ಇಲ್ಲೇ ಇದ್ದೀರಾ?
ಕೆಲವೊಂದು ಸಾರಿ ಸತ್ಯ ಗೊತ್ತಿದ್ರೂ ಅಸಹಾಯಕತೆಯಿಂದ ಮೌನವಾಗಿರ್ಬೇಕಾಗತ್ತೆ ಆರ್ಯ. ನಾನು ಮೌನವಾಗಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು. ಅಯ್ಯೋ ಅಮ್ಮ, ನೀವ್ಯಾಕೆ ನನ್ನ ಕ್ಷಮೆ ಕೇಳ್ತಿದ್ದೀರಾ? ಕ್ಷಮೆ ಕೇಳಬಾರ್ದಮ್ಮ. ಆದರೆ ನಾನು ಈ ವಿಷಯ ಯಾರಿಗೂ ಗೊತ್ತಾಗದೇ ಇಲ್ವೇನೋ ಅಂತ ಹೆದರ್ಬಿಟ್ಟಿದ್ನಮ್ಮ. ಎಲ್ರೂ ಒಪ್ಸೋದಕ್ಕೆ ಏನು ತೋಚ್ತಾ ಇರಲಿಲ್ಲಮ್ಮ. ಹೇಗೆ ಒಪ್ಸೋದು ಅಂತ ಒದ್ದಾಡ್ತಿದ್ದೆ, ಗೊತ್ತಾಗ್ತಾನೆ ಇರಲಿಲ್ಲಮ್ಮ. ಈಗ ಯಾಕ ಮಾತು? ಸುಳ್ಳಿನ ಕೊಂಡಿಗೆ ಆಯಸ್ ಕಮ್ಮಿ. ಈಗ ನೀನು ನಮ್ಮ ಜೊತೆ ಇದೆಯಲ್ಲ, ಅದೇ ಸಮಾಧಾನ. ಹೌದಮ್ಮ, ಆದರೆ ನನಗೆ ಆರ್ಯವರ್ಧನಾಗಿ ನಿಮ್ಮ ಮನೇಲಿದ್ದಿದ್ದು ಯಾವುದೂ ಸಂಪೂರ್ಣವಾಗಿ ನೆನಪಿಗೆ ಬರ್ತಿಲ್ಲ. ಎಲ್ಲ ಮಬ್ಬಾಗಿ ನೆನಪಾಗುತ್ತೆ. ಅದನ್ನು ಕೆದ್ಕೊಂಡು ಹೋದರೆ ಮತ್ತೆ ಎಲ್ಲ ಮರ್ತಂಗಾಗುತ್ತೆ. ಅದು ನನ್ನ ಇಲ್ಲ ಆರ್ಯ, ಸ್ಟ್ರೆಸ್ ತಗೋಬೇಡ. ಇವತ್ತಿಂದ ಟ್ರೀಟ್ಮೆಂಟ್ ಶುರು ಮಾಡೋಣ. ಆದಷ್ಟು ಬೇಗ ಎಲ್ಲ ನೆನಪಾಗುತ್ತೆ. ನೀನು ಮೊದಲಿನ ಹಾಗೆ ನಮ್ಮ ಆರ್ಯ ಆಗ್ತೀಯ, ಯೋಚನೆ ಮಾಡಬೇಡ. ನೀವಿಷ್ಟು ಧೈರ್ಯ ಕೊಟ್ಟ ಮೇಲೆ ನನಗೆ ಭರವಸೆ ಬರ್ತಿದ್ಯಮ್ಮ. ಯಾವುದೇ ಮಗನಿಗೂ ತನ್ನ ತಾಯಿ ಜನ್ಮ ಕೊಡೋದನ್ನು ನೋಡೋ ಭಾಗ್ಯ ಸಿಗೋದಿಲ್ಲ. ಆದರೆ ನಾನು ಭಾಗ್ಯವಂತನಮ್ಮ. ನಾನು ನನ್ನ ಕಣ್ಣಾರೆ ನೋಡ್ತಿದ್ದೀನಿ. ನಾನು ಮತ್ತೆ ಆಗ್ತೀನಮ್ಮ. ಮತ್ತೆ ನಾನು ಆಗ್ತೀನಮ್ಮ. ಹರ್ಷ, ಇಸ್ ಇಟ್ ಟ್ರೂ? ನಂಗೆ ಇದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಇವರು ಬ್ರೋ ಇಲ್ಲನಾ? ಒಬ್ಬ ನಾವಿಕನಿಲ್ದೆ ದೋಣಿ ಹೇಗೆ ಮುಂದೆ ಸಾಗಲ್ವೋ, ಕಂಪ್ನಿನೂ ಹಾಗೆ. ಒಬ್ಬ ಚೀಫ್ ಇಲ್ಲದೆ ನಡ್ಸೋದಕ್ಕಾಗಲ್ಲ. ನಿಮ್ಮ ಕಂಪ್ನಿಗೂ ಇದಕ್ಕೂ ಏನು ಸಂಬಂಧ? ನೀವು ಫಾರಿನಲ್ಲಿ ಬಿಸ್ನೆಸ್ ಮಾಡಿ ಬಂದವರು, ನಿಮ್ಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಮ್ ಸ್ಟ್ರೇಟ್ ಟು ದ ಪಾಯಿಂಟ್ ಅನ್ನು. ಈಗ ಯಾವುದನ್ನು ಪ್ರೊಸೆಸ್ ಮಾಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ತಾಳ್ಮೆ ನನಗಿಲ್ಲ. ನೋಡಿ, ಕಂಪನಿಗೆ ಒಳ್ಳೆ ಚೀಫ್ ಇಲ್ಲದೆ ಇದ್ದರೆ ಕಂಪನಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆ ಅಲ್ವಾ? ನೀವು ವಿಶ್ವ ಅವರು ಕಂಪ್ನಿ ನಡೆಸಿದಿರ, ಸಾಲನ ತೀರ್ಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರ ಅನ್ನೋದು ನಿಮಗೆ ಗೊತ್ತಿದೆ. ಆದರೂ ಶಾರದಮ್ಮನ ಗೇಮ್ ಪ್ಲಾನ್ ನಿಮ್ಗೆ ಅರ್ಥ ಆಗಲಿಲ್ವಾ? ಕಂಪ್ನಿಗೋಸ್ಕರ ಗೇಮ್ ಪ್ಲಾನ್ ಮಾಡೋದು ಸರಿ, ಅದರಿಂದ ನಿಮ್ಮ ಕಂಪ್ನಿ ಚೆನ್ನಾಗಿ ರನ್ ಆಗುತ್ತೆ. ಆದರೆ ಇದರಿಂದ ನನ್ನ ಪರ್ಸನಲ್ ಲೈಫ್ಗೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತಾ? ನನಗೆ ಅರ್ಥ ಆಗುತ್ತೆ. ಆದರೆ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವಿಶ್ವಾಸು ಜಗತ್ತಿಗೆ ಆರ್ಯವರ್ಧನ್. ಆದರೆ ನಿಮಗೆ ಅವ್ರು ಯಾವತ್ತೂ ವಿಶು ಆಗೇ ಇರ್ತಾರೆ. ಇಲ್ಲ ಅನ್ನೋರೆ, ವಿಶು ಆಗಲೇ ಅವನೇ ಆರ್ಯವರ್ಧನ್ ಅಂತ ಅಂದ್ಕೊಂಡು ನನ್ನ ಕನ್ವಿನ್ಸ್ ಮಾಡ್ತಿದ್ದಾನೆ. ನಾಳೆ ಜಗತ್ತು ಕೂಡ ಅವನೇ ಆರ್ಯವರ್ಧನ್ ಅಂತ ನಂಬುತ್ತೆ. ಆಗ ನನ್ನ ಗಂಡ ನನಗೆ ಸಿಗ್ತಾನೆ ಅನ್ನೋ ನಂಬಿಕೆ ಏನು? ಒಂದು ಸುಳ್ಳ 1000 ಸಲ ಹೇಳಿದ್ರೆ ಅದೇ ಸತ್ಯ ಆಗುತ್ತೆ. ಹಾಗಾಗೋದಕ್ಕೆ ನಾನು ಖಂಡಿತವಾಗ್ಲೂ ಬಿಡಲ್ಲ. ಈ ಇನ್ಸಿಡೆಂಟಿಂದ ನಿಮಗೆ ಹರ್ಟ್ ಆಗಿದೆ ಅನ್ನೋದು ನನಗೆ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ಲೀಸ್ ಮಾ. ನಾ ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ನನ್ನ ಹತ್ರ ಹೇಳಿರೋದನ್ನೆಲ್ಲ ಅವನೇ ಆರ್ಯವರ್ಧನ್ ಅಂತ ಅಂದ್ಕೊಂಡಿರೋ ನನ್ನ ವಿಷು ಮುಂದೆ ಹೇಳಬೇಕು. ಅವನು ಒಪ್ಕೊಂಡ್ರೆ ಮಾತ್ರ ನಾನು ನಿಮ್ಮ ಮಾತನ್ನ ನಂಬ್ತೀನಿ. ಅಷ್ಟೇ ತಾನೇ? ಬನ್ನಿ ನನ್ನ ಜೊತೆ. ಅಮ್ಮ, ಏನಮ್ಮನು? ಅಮ್ಮ,
ನಾನು ಎಷ್ಟು ಹೇಳಿದ್ರು ಇವ್ರು ನನ್ನ ಮಾತನ್ನ ನಂಬ್ತಾನೆ ಇಲ್ಲ. ಆರಾಧನ್ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ನೀವ್ ಹೇಳಿ ಅಮ್ಮ ಅವ್ರಿಗೆ, ಆಗಿದ್ದನ್ನೆಲ್ಲ ಬಿಟ್ಬಿಡಿ ಅಂತ ನೀವೇ ಹೇಳಿ. ಅಮ್ಮ, ಅಲ್ಲಿ ನೀವ್ ಹೇಳಿದನ್ನೇ ಸತ್ಯ ಅಂತ ಇವ್ರು ನಂಬ್ಕೊಂಡಿದ್ದಾರೆ. ಆ ಜೇಂಡೆ ಕೈಗೆ ಹೋಗ್ತದಂತ ಆಫೀಸ್ನ ತಪ್ಸೋದಕ್ಕೋಸ್ಕರ ನೀವು ಹಾಗೆ ಹೇಳಿದ್ರಿ ಅಂತ ಹೇಳಿದ್ರೆ ಇವ್ರು ನಂಬ್ತಾನೆ ಇಲ್ಲ. ಏನ್ ಹೇಳ್ತಿದ್ದೀರಾ? ಅಮ್ಮ ಹೇಳಿದ್ದು ನಿಜ. ನೀವು ದಯವಿಟ್ಟು ಸುಮ್ಮನೆ ಇರಿ. ಅಮ್ಮ, ಆರಾಧನಾ ಅವ್ರಿಗೆ ನೀವು ಹೇಳಿದ್ದೆಲ್ಲ ನಿಜ ಅಲ್ಲ ಅಂತ ಹೇಳಿ ಅಮ್ಮ. ನಾವು ಹೀಗೆ ಮಾಡಿದ್ರಿಂದ ಆರಾಧನಾ ಅವ್ರಿಗೆ ಹರ್ಟ್ ಆಗಿದೆ. ಈಗ ಅದನ್ನ ಸರಿ ಮಾಡೋದು ಕೂಡ ನಮ್ಮ ಜವಾಬ್ದಾರಿನೇ ಅಲ್ವಾ ಅಮ್ಮ? ಅನ್ನು ಏನ್ ಹೇಳ್ತಿದ್ಯಮ್ಮ? ಅಷ್ಟು ಜನರ ಮುಂದೆ ಇವರೇ ಆರ್ಯವರ್ಧನ್ ಅಂತ ಹೇಳಿದೀವಿ, ಅದನ್ನ ಜಗತ್ ನಂಬುತ್ತೆ. ಆದ್ರೆ ಆರಾಧನಾ ಅವರು ಇವ್ರ ಬಗ್ಗೆನೂ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಅಮ್ಮ? ಆರಾಧನಾ ಅವ್ರೆ, ಜಗತ್ತು ಯಾವತ್ತು ಬೇರೆಯವ್ರ ಮನೆ ಸುದ್ದಿನ ಆಹಾರ ಆಗ್ಲಿ ಅಂತ ಬಯಸುತ್ತೆ ಹೊರತು ನಮ್ ಕಷ್ಟ ಕೇಳಲ್ಲ, ಬರೀ ಸುದ್ದಿ ಕೇಳತ್ತೆ. ಬಾಯಿ ಚಪ್ಲ ಮುಗಿಯೋ ತನಕ ಮಾತಾಡತ್ತೆ, ಆಮೇಲೆ ಮತ್ತೆ ಹೊಸ ಸುದ್ದಿ ಕೇಳತ್ತೆ. ಅಂತ ಜಗತ್ತಿನ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ ಗಂಡ ಯಾವತ್ತಿದ್ರು ನಿಮ್ ಗಂಡನೇ. ಆ ದೇವ್ರೆ ಬಂದು ನನಗಿದನ್ನ ಕೇಳಿದ್ರು ನಾನು ಈ ಮಾತನ್ನೇ ಹೇಳ್ತೀನಿ. ಸಾಕು ಅನು. ನೀವಿನ್ನೇನು ಹೇಳ್ಬೇಡಿ. ದೇವರೇ ಬಂದ್ರು ಸತ್ಯನ ಮುಚ್ಚಿಡಕ್ಕಾಗಲ್ಲ. ಇಷ್ಟು ದಿನ ಎಲ್ಲರೂ ಹೇಳಿದ್ದನ್ನ ಕೇಳ್ತಿದ್ದೆ. ಇಲ್ಲಿಗೆ ನನ್ನನ್ನು ಕರೆಸ್ಕೊಂಡು ನಿಮಗೆ ಬೇಕಾದಾಗ ನಡ್ಸ್ಕೊಂಡ್ರು ನಾನು ಸುಮ್ಮನಿದ್ದೀನಿ ಅಂದ್ರೆ ಅದು ನನ್ನ ವೀಕ್ನೆಸ್ ಅಲ್ಲ. ನನಗೂ ಸ್ವಂತ ಅಭಿಪ್ರಾಯ, ವ್ಯಕ್ತಿತ್ವ ಇದೆ ಅಂತ ನಿಮ್ಗೆ ಅನ್ಸೋದೇ ಅಲ್ವಾ? ಇಷ್ಟು ದಿನ ನೀವು ಸರಿ ಅಂದಿದ್ದನ್ನ ಸರಿ ಅನ್ಕೊಂಡು, ತಪ್ಪು ಅಂದಿದ್ದನ್ನ ತಪ್ಪು ಅನ್ಕೊಂಡು ನನ್ನ ಒಳಗಿನ ಎಲ್ಲ ಭಾವನೆಗಳನ್ನ ಹೇಗೋ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಆದ್ರೆ ಇನ್ಮೇಲೆ ಹಾಗಾಗಲ್ಲ. ಇನ್ನಾಗಲ್ಲ ಅಂದ್ರೆ ಇನ್ನ ನಾನ್ ಯಾರು ಅನ್ನೋದನ್ನ ನನ್ಗೆ ಯಾರು ಹೇಳೋದು ಬೇಕಾಗಿಲ್ಲ. ನೋಡಿ ಸಂಜು ಅವರೇ, ಇಲ್ಲಿ ನಡೀತಿರೋದು ನಿಮ್ ಮನ್ಸಿನ ಮೇಲೆ ಪರಿಣಾಮ ಬೀರ್ತಿದೆ. ಇದರಿಂದ ಆರಾಧನಾ ಅವರು ಸಫರ್ ಪಡ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದೀನಿ ಸಂಜು ಅವರೇ, ನೀವು ಅವರು ಒಟ್ಟಿಗೆ ಇದ್ರೆ ನಿಮ್ ಹಳೆ ನೆನಪುಗಳೆಲ್ಲ ವಾಪಸ್ ಬರುತ್ತೆ. ನೀವ್ ಹೇಳೋದನ್ನ ನಾನು ಕೇಳೋ ಸ್ಥಿತಿಲಿ ಇಲ್ಲ ಅನು. ನಾನು ಇಲ್ಲೇ ಇದ್ದು ನನ್ನೊಳಗಿರೋ ಆರ್ಯನ ನಾನು ಕಂಡ್ಕೋತೀನಿ. ಆರ್ಯವರ್ಧನ್ ಅನ್ನೋ ವ್ಯಕ್ತಿಗೆ, ವ್ಯಕ್ತಿತ್ವಕ್ಕೆ ಅಸ್ತಿತ್ವ ಬಂದಿದ್ದೆ ನನ್ನಿಂದ, ಈ ರಾಜನಂದಿನಿಂದ.